ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು. ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ ಡ್ರೈವ್ ಹಂಚಿಕೆ ಕುರಿತು ಜೆಡಿಎಸ್ ಪಕ್ಷ, ರಾಜ್ಯ ಕಾಂಗ್ರೆಸ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನ ಅಸಲಿ ಮುಖ ಕಳಚಿ ಬಿದ್ದಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಅಂತ ಜೆಡಿಎಸ್ ದೂರಿದೆ. ಪೆನ್ ಡ್ರೈವ್ ಪ್ರಕರಣದ ಹಿಂದಿರುವಂತಹ ಕೈವಾಡ ಕುರಿತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಳಿಬಂದಿದ್ವು. ಇದೀಗ ಈ ವಿಚಾರ ಕುರಿತು ಜೆಡಿಎಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದೆ. ಪೆನ್ ಡ್ರೈವ್ ಸಂಚನ್ನ ಸಿಡಿ ಶಿವಕುಮಾರ್ ಗ್ಯಾಂಗ್ ಮಾಡಿದೆ ಅಂತ ಆರೋಪಿಸಿರುವ ಜೆಡಿಎಸ್ ಸಂಚುಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಹೊಂಚು ಹಾಕಿ ಸಂಚು ಮಾಡುವ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಕಳಚಿ ಕೆಳಕ್ಕೆ ಬಿದ್ದಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ಹೌದಲ್ವಾ ಕಾಂಗ್ರೆಸ್ಸಿಗರೇ? ಸತ್ಯ ನಿಮ್ಮ ಮುಂದೆಯೇ ಇದೆ. ನಿಮ್ಮ ಅಧ್ಯಕ್ಷರೇ ಪೆನ್ ಡ್ರೈವ್ ಫ್ಯಾಕ್ಟರಿಯ ಒರಿಜಿನಲ್ ಓನರ್. ಸಿಡಿ ಶಿವಕುಮಾರ್ ಗ್ಯಾಂಗ್ ನಡೆಸಿದ ಪೆನ್ ಡ್ರೈವ್ ಹಂಚಿಕೆಯ ಹೇಯ ಕೃತ್ಯದ ಸಂಚುಗಳೇ ಅವೆಲ್ಲ. ಬಿಜೆಪಿಯ ದೇವರಾಜೇಗೌಡರ ಹೇಳಿಕೆಯ ನಂತರ ಹೊರಬಿದ್ದಿರುವ ಆಡಿಯೋ ಟೇಪ್ಗಳೇ ಮಹಾ ಸಂಚಿನ ಮಹಾಕಥೆಯನ್ನು ಬಿಚ್ಚಿಟ್ಟಿವೆ. ಈಗ ಹೇಳಿ, ಯಾರು ಮೆಂಟಲ್? ಹೀಗಂತ ಜೆಡಿಎಸ್ ಪ್ರಶ್ನಿಸಿದೆ. ಮಾತಿನುದ್ದಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ಇನ್ನು ಸಿಡಿ ಶಿವಕುಮಾರ್ ಗ್ಯಾಂಗಿನ ಸಂಚುಗಳ ಪಟ್ಟಿ ಜೆಡಿಎಸ್ ಮಾಡಿದೆ. ಸಂಚು ನಂಬರ್ 1, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಖ್ಯಾತಿಯನ್ನು ತರೋದು. ಸಂಚು ನಂಬರ್ 2, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಹಾಳು ಮಾಡೋದು. ಸಂಚು ನಂಬರ್ 3, ಜನತಾದಳ ಅಂದರೆ ಜಾತ್ಯತೀತ ಮತ್ತು ಕರ್ನಾಟಕ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಮುರಿದು ಬೀಳುವಂತೆ ಮಾಡೋದು. ಸಂಚು ನಂಬರ್ 4, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವವನ್ನು ಬಲಿ ಪಡೆಯೋದು. ಈ ಎಲ್ಲ ಸಂಚುಗಳ ಜಾರಿಗೆ ಸಿಡಿ ಶಿವಕುಮಾರ್ ಸ್ಲೀಪರ್ ಸೆಲ್ನ ಟೂಲ್ ಕಿಟ್ ವ್ಯವಹಾರ ಇದೆ. ಅದರ ಪಟ್ಟಿ ಹೀಗಿದೆ ಅಂತ ಜೆಡಿಎಸ್ ವ್ಯವಹಾರದ ಒಂದಷ್ಟು ಅಂಕಿಅಂಶಗಳನ್ನು ವಿವರಿಸಿದೆ. ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಸಿಡಿ ಶಿವಕುಮಾರ್. ಈ ಮಹಾಸಂಚು ಸಾಕಾರಕ್ಕೆ ಸಿಡಿ ಶಿವಕುಮಾರ್ ಹೂಡಲಿದ್ದ ಬಂಡವಾಳ ಬರೋಬ್ಬರಿ 100 ಕೋಟಿ. ಎಚ್ ಡಿ ಕುಮಾರಸ್ವಾಮಿ ಅವರೇ ಪೆನ್ ಡ್ರೈವ್ ಹಂಚಿದ್ದಾರೆ. ಹೀಗಂತ ಹೇಳಲು ವಕೀಲ ದೇವರಾಜೇಗೌಡರಿಗೆ 100 ಕೋಟಿ ಆಫರ್ ನೀಡಲಾಗಿದೆ. ಅಡ್ವಾನ್ಸ್ ಆಗಿ 5 ಕೋಟಿ ಹಣವನ್ನು ಬೌರಿಂಗ್ ಕ್ಲಬ್ಬಿನ ಕೊಠಡಿ ಸಂಖ್ಯೆ 110ಕ್ಕೆ ರವಾನಿಸಲಾಗಿದೆ. ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಸಿಡಿ ಶಿವಕುಮಾರ್. ಪ್ರಧಾನಿ ಮೋದಿ, ಕುಮಾರಸ್ವಾಮಿ ಅವರುಗಳ ವಿರುದ್ಧ ಅಪಪ್ರಚಾರ ನಡೆಸಲು ಇಡೀ ಸಂಚು ಅನುಷ್ಠಾನಕ್ಕೆ 4 ಪ್ರಮುಖ ಸಚಿವರ ಸಮಿತಿ ರಚಿಸಿದ್ದೇ ಸಿಡಿ ಶಿವಕುಮಾರ್. ದೇವೇಗೌಡರನ್ನ ಸಾವಿನ ದವಡೆಗೆ ನೂಕುವುದು ಈ ಸ್ಲೀಪರ್ ಸೆಲ್ನ ಮಹಾನ್ ಟಾರ್ಗೆಟ್. ಇನ್ನು ವಕೀಲರಾದ ದೇವರಾಜೇಗೌಡರೇ ಸ್ವತಃ ಬಿಚ್ಚಿಟ್ಟ ಈ ಸತ್ಯಗಳು ಹಾಗೂ ಆಡಿಯೋ ಟೇಪ್ಗಳು ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷ ಮಾನವನ್ನ ಬೀದಿಯಲ್ಲಿ ಹರಾಜು ಹಾಕಿವೆ. ಕಂಡವರ ಮನೆಯಲ್ಲಿ ಸಾವು ಬಯಸುವಂತಹ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಜೆಡಿಎಸ್ ದೂರಿದೆ. ವಕೀಲ ದೇವರಾಜೇಗೌಡ ಅವರು ತಮಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಕೆಡಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 100 ಕೋಟಿ ರೂಪಾಯಿ ಆಫರ್ ನೀಡಿದ್ರು ಅಂತ ಆರೋಪಿಸಿದ್ರು. ಈ ಹೇಳಿಕೆ ಕುರಿತು ಜೆಡಿಎಸ್ ಟ್ವೀಟ್ ಮೂಲಕ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ನೀಡಿದೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ, ನಾನು ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿದಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ ಎ ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿಗೆ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ. 100 ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354 ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಏನು ಮಾಡಿದ್ರು, ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸದ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ.
ಇದರಲ್ಲಿ ಸೀರಿಯಸ್ ಆಗಿ ಎಸ್ಪಿ ಐಜಿಯವರು ಕೂಡ ತಗೊಂಡು ಸರಿ ನಿಮ್ಮ ಕಾರ್ ಪೆಂಡ್ರೈವ್ ಸಿಕ್ಕಿದಲ್ಲ ಯಾವ್ದು ಸರ್ ಯಾವ ಆ ಪೆಂಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ ಸಿಕ್ಕಿದೆಯಾ ಅದು ಅದು ಯಾವ ಪೆಂಡ್ರೈವ್ ಸರ್ ನೋಡಿದ್ರೆ ಕಾರ್ತಿಕ್ ಎಂಟಿ ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅಲ್ಲ ನಿಮಗೆ ವಿಡಿಯೋಗಳು ಪೆಂಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ? ಅದು ಅಸಲಿ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ ಸಿಸಿ ಕ್ಯಾಮ್ರಾ ಫುಟೇಜ್ ಅದು. ಓಕೆ. ಆ ಪೆನ್ ಡ್ರೈವ್ ನ ನಾ ಕೊಡೋಕೆ ಆ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಕೊಡ್ತಾರೆ. ಸರ್ ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್ ಶಿವರಾಮೇಗೌಡ ಹೌದು. ಎಷ್ಟು ಆಫರ್ ಮಾಡಿದ್ರು ಸರ್? ಇನ್ನೊಂದ್ಸರಿ ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ. ಕೃಷ್ಣ ಈಗ ನಿಮ್ಮ ಹತ್ರ ಪೆಂಡ್ರೈವ್ ಅಲ್ಲಿ ಯಾವ ವಿಡಿಯೋ ಇದೆ ಸರ್? ಅದು ಕಾರ್ತಿಕ್ ಎಂಟಿ ಕಿಡ್ನಾಪ್ ಅಲ್ಲ ನಿಮ್ಮ ಹತ್ರ ಅವ್ರು ಮಾತಾಡಿದ್ದೇನು ವಿಡಿಯೋ ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ ನೀನು HD ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗೆ ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ MA ಗೋಪಾಲ ಸ್ವಾಮಿ ಇದಾರಲ್ಲ, ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು ನಿಮ್ಗೆ? 100 ಕೋಟಿ ರೂಪಾಯಿ 100%. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ. ಏನಕ್ಕೆ ಹಣ ಏನಕ್ಕೆ? ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸ್ಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗೆ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354ಗೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಮಾಡಿದ್ರು. ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದು ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸಗಳ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಇದರಲ್ಲಿ ಸೀರಿಯಸ್ ಆಗಿ ಎಸ್ಪಿ ಐಜಿಯವರು ಕೂಡ ತಗೊಂಡು ಸರಿ ನಿಮ್ಮ ಕಾರ್ ಪೆಂಡ್ರೈವ್ ಸಿಕ್ಕಿದಲ್ಲ ಯಾವ್ದು ಸರ್? ಯಾವ ಆ ಪೆಂಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ. ಸಿಕ್ಕಿದೆಯಾ ಅದು ಯಾವ ಪೆಂಡ್ರೈವ್ ಸರ್? ನೋಡಿದ್ರೆ ಕಾರ್ತಿಕ್ ಎಂಟಿ ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅಲ್ಲ ನಿಮಗೆ ವಿಡಿಯೋಗಳು ಪೆಂಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ? ಅದು ಅಸಲಿ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ ಸಿಸಿ ಕ್ಯಾಮ್ರಾ ಫುಟೇಜ್ ಅದು. ಓಕೆ. ಆ ಪೆನ್ ಡ್ರೈವ್ ನ ನಾ ಕೊಡೋಕೆ ಆ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಕೊಡ್ತಾರೆ. ಸರ್ ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ ನಿಮ್ಗೆ? ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್ ಶಿವರಾಮೇಗೌಡ. ಹೌದು. ಎಷ್ಟು ಆಫರ್ ಮಾಡಿದ್ರು ಸರ್? ಇನ್ನೊಂದ್ಸರಿ ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ. ಕೃಷ್ಣ ಈಗ ನಿಮ್ಮ ಹತ್ರ ಪೆಂಡ್ರೈವ್ ಅಲ್ಲಿ ಯಾವ ವಿಡಿಯೋ ಇದೆ ಸರ್? ಅದು ಕಾರ್ತಿಕ್ ಎಂಟಿ ಕಿಡ್ನಾಪ್ ಅಲ್ಲ ನಿಮ್ಮ ಹತ್ರ ಅವ್ರು ಮಾತಾಡಿದ್ದೇನು ವಿಡಿಯೋ